ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 2 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, ಬ್ಯಾಂಕ್ಗಳು ಕೊನೆಗೂ ತನ್ನ ಕ್ರೆಡಿಟ್ ವಿಚಾರದಲ್ಲಿ RBIನ ಸಂತೋಷಪಡಿಸ್ತಿದ್ಯಾ? ನಂಬರ್ 2, ಕ್ವಿಕ್ ಕಾಮರ್ಸ್ ಯಾಕೆ ಇಷ್ಟು ಬೇಡಿಕೆಯಲ್ಲಿದೆ? ವೈ ಇಸ್ ಎವ್ರಿಒನ್ ಸೋ ಹಾಟ್ ಫಾರ್ ಇನ್ಸ್ಟೆಂಟ್ ಕಾಮರ್ಸ್? ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನು ನಿಮ್ಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಡಿಸೆಂಬರ್ 7ನೇ ತಾರೀಕು ಶುಕ್ರವಾರ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಇಷ್ಟಪಟ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ನೀವು ನಮ್ಮ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನಿಮ್ಮೆಲ್ರಿಗೂ ಕೂಡ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ತಡ ಮಾಡದೆ ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಭಾರತದ ದ ಕ್ರೆಡಿಟ್ ಡೆಪಾಸಿಟ್ ಗ್ಯಾಪ್ ಏನಿದೆ, ಇದು ತುಂಬಾ ವೇಗವಾಗಿ ಬೆಳೀತಿದೆ ಅಂತ ಹೇಳ್ಬೋದು. ಹಾಗೆ ಡೆಪಾಸಿಟ್ ಹಾಗೆ ಬೆಳೆಯುತ್ತಿರುವಂತಹ ಸಾಲಗಳ ಬಗ್ಗೆ RBI ಮುಖ್ಯಸ್ಥರು ಏನಂತ ಎಚ್ಚರಿಕೆ ಕೊಡ್ತಿದ್ದಾರೆ ಗೊತ್ತಾ? ಕೇವಲ RBI ಮಾತ್ರ ಅಲ್ಲ, ಎಕನಾಮಿಸ್ಟ್, ಆನಲಿಸ್ಟ್ ಹಾಗೆ ಮೀಡಿಯಾ ಕೂಡ ಇದ್ರ ಬಗ್ಗೆ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪಾಯಕಾರಿಯಾದಂತಹ ಸಿಚುವೇಶನ್ ಬರುತ್ತೆ ಅಂತ ಎಲ್ರಿಗೂ ಸಹ ವಾರ್ನ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಯಾಕೆ ಈ ರೀತಿ ನಡೀತಿದೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ. ನಿಮಗ್ ನೆನ್ಪಿದ್ಯಾ, ಕೋವಿಡ್ ಪ್ಯಾಂಡಮಿಕ್ ಆದಾಗ ನಮ್ಮೆಲ್ಲರೂ ಕೂಡ ಪ್ಯಾನಿಕ್ ಮೂಡ್ಗೆ ಕರ್ಕೊಂಡು ಹೋಯ್ತು. ಜನರು ಖರ್ಚು ಮಾಡೋದನ್ನ ತುಂಬಾ ನಿಲ್ಲಿಸ್ಬಿಟ್ರು. ಅರ್ಥವಾಗದೇ ಇರೋ ರೀತಿ ನೋಡ್ಬೇಕು ಅಂತಂದ್ರೆ ನಮ್ಮ ಭಾರತದಂತಹ ದೇಶಕ್ಕೆ GDPಯ 60% ಜನರು ಏನಿದ್ದಾರೆ, ಇದು ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಒಂದು ದೊಡ್ಡ ಬಿಸ್ನೆಸ್ ಆಗೋಕೆ ಶುರುವಾಯಿತು. ಈಗ ಆರ್ಥಿಕತೆಯನ್ನು ಕೂಡ ಇದು ನಿಧಾನಗೊಳಿಸೋಕೆ ಶುರುವಾಯಿತು. ಹಾಗೇನೆ ನಾವೆಲ್ಲಾ ಸಿಚುವೇಶನ್ಗೂ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಎಕನಾಮಿಕ್ ಟೆಕ್ಸ್ಟ್ ಬುಕ್ಸ್ ಯಾವ ರೀತಿ ಸಜೆಸ್ಟ್ ಮಾಡತ್ತೆ? ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ಹಣವನ್ನ ನಾವು ಬೇರೆ ಕಡೆ ತಗೊಳ್ತಿದೀವಿ ಅಂತಂದ್ರೆ ಅದರ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಏನಾದ್ರೂ ಕಡಿಮೆ ಆದಾಗ ಜನರಿಗೆ ಲೋನು ತುಂಬಾ ಚೀಪ್ ಆಗಿ ಸಿಗ್ತಿದೆ ಅಂತಂದ್ರೆ ಏನ್ ಮಾಡ್ತಾರೆ? ಖರ್ಚು ಮಾಡೋದಕ್ಕೆ ಮುಂದೆ ಬರ್ತಾರೆ. ಇನ್ಫ್ಲೇಷನ್ ಸಿಮ್ಸ್ ಇನ್ಎವಿಟಬಲ್. ಹಾಗೇನೆ ಗ್ಲೋಬಲ್ ಸಪ್ಲೈ ಚೈನ್ ಅಂತ ಕರೆಯಲ್ಪಡುವಂತಹ ಒಂದು ಸಮಸ್ಯೆ ಸಹ ಜಾಸ್ತಿ ಆಗತ್ತೆ. ಹಾಗೆ ಸಾಲದ ಬೆಳವಣಿಗೆನ ನಾವು ನೋಡಿದ್ರೆ ದೀರ್ಘಕಾಲದಿಂದ ನೋಡದ ಮಟ್ಟವನ್ನೇ ಇದು ಬೆಳೀತಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಠೇವಣಿ ಬೆಳವಣಿಗೆ ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನ ಕೊಡ್ತಿದೆ. ದಿಸ್ ಕ್ರಿಯೇಟೆಡ್ a rift between the two. Here is a math. 2022ರ ಅಂತ್ಯದ ವೇಳೆಗೆ ಡೆಪಾಸಿಟೆಡ್ ಕಾಪಿ ಅಂತ ನಾವು ನೋಡಿದ್ರೆ 100 crores ಬ್ಯಾಂಕ್ಗಳಿಗೆ ಅವರು 130 crores ಸಾಲವನ್ನ ಕೊಡ್ತಿದ್ರು. ಅದು ಖಂಡಿತವಾಗ್ಲೂ ಸಸ್ಟೈನಬಲ್ ಅಲ್ಲ. ಈಗ ಮಾಡ್ತಿರುವಂತಹ ಡೆಪಾಸಿಟ್ಸ್ ಕೊಡ್ತಿರುವಂತಹ ಲೋನ್ಸ್ಗೆ ಏನಾದ್ರೂ ಪೇಸ್ ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಈ ಲಿಕ್ವಿಡಿಟಿ ಪ್ರಾಬ್ಲಮ್ಸ್ ಏನಿರುತ್ತೆ ಇದು ಎಂಟೈರ್ ಸಿಸ್ಟಮ್ ಅಲ್ಲೇ ಒಂದು ದೊಡ್ಡ ಸಮಸ್ಯೆವನ್ನ ನೋಡುತ್ತೆ. ವೈ ವಾಸ್ ದಿಸ್ ಅ ಬಿಗ್ ಡೀಲ್? ಈಗ ಲೋನ್ಸ್ ಮತ್ತೆ ಡೆಪಾಸಿಟ್ಸ್ ಅಲ್ಲಿ ಆಗಿರುವಂತಹ ಮಿಸ್ ಮ್ಯಾಚ್ ನ ನಾವು ನೋಡಿದ್ವಿ ಅಂತಂದ್ರೆ ದಿಸ್ ಇಸ್ ಜಸ್ಟ್ ನಾಟ್ ಅ ಮೈನರ್ ಪ್ರಾಬ್ಲಮ್. ಇದು ಒಂದು ದೊಡ್ಡ ಎಚ್ಚರಿಕೆಯ ಸಂಕೇತವಾಗಿತ್ತು. ಹಾಗೆ ಬ್ಯಾಂಕ್ಗಳು ಮಾಡ್ತಿರುವಂತಹ ಡೆಪಾಸಿಟ್ಸ್ ಏನಿದೆ, ಇವರು ಇದಕ್ಕಿಂತ ಹೆಚ್ಚಾಗಿ ಸಾಲವನ್ನ ಕೊಡ್ತಿದ್ದಾರೆ ಅಂತಂದ್ರೆ ಇದು ಆರ್ಥಿಕ ವ್ಯವಸ್ಥೆಯನ್ನ ಖಂಡಿತವಾಗ್ಲೂ ಬ್ರೇಕ್ ಮಾಡ್ತಿದೆ. ಹಾಗೆ ತಗೊಂಡಿರುವಂತಹ ಹಲವಾರು ಸಾಲಗಳು ರೀಪೇ ಮಾಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಜನರು ತಮ್ಮ ಉಳಿತಾಯವನ್ನ ಹಿಂತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡ್ತಾರೆ. ಹಾಗೇನೆ ಇದು ಬ್ಯಾಂಕ್ಗಳಿಗೆ ತುಂಬಾ ಗಂಭೀರ ಸಮಸ್ಯೆ ಅಂತಾನೂ ಕೂಡ ಹೇಳ್ಬೋದು. ಇದರಲ್ಲಿರುವಂತಹ ರಿಯಲ್ ಸಮಸ್ಯೆ ಏನ್ ಗೊತ್ತಾ? ಈಗ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಹೆಚ್ಚಾಗಿ ಡಿಪಾಸಿಟ್ಸ್ ಯಾವ ರೀತಿ ಬೆಳವಣಿಗೆ ಆಗತ್ತೆ, ಹಾಗೆ ತಾತ್ಕಾಲಿಕವಾಗಿ ಟೆಂಪ್ರರಿ ಈ ಒಂದು ಸಾಲದ ಬೆಳವಣಿಗೆಯಲ್ಲಿ ಹಿಂದುಳಿದಿದ್ಯಾ? RBI ಯಾವುದೇ ರೀತಿಯಾದಂತಹ ಚಾನ್ಸ್ ತಗೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ದೇ ವಾಂಟೆಡ್ ಟು ಸ್ಟೇ ಅಹೆಡ್ ಆಫ್ ದಿ ಕರ್ವ್. ಹಾಗೆ ಪರಿಸ್ಥಿತಿ ಏನಾದ್ರೂ ಹದಗೆಡ್ತು ಅಂತಂದ್ರೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಹಾಗೇನೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರುವಂತಹ ಕಾರಣ RBI ಔಟ್ ಆಫ್ ದ ಬಾಕ್ಸ್ ಅಂತ ಯೋಚನೆ ಮಾಡಲೇಬೇಕಾಗಿತ್ತು. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ಸಮಸ್ಯೆವನ್ನ ಕ್ಲಿಯರ್ ಮಾಡೋದಕ್ಕೆ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಈ ಸಮಸ್ಯೆವನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಪ್ಲೇ ಬುಕ್ ನಿಂದ ಕೆಲವು ತಂತ್ರಗಳನ್ನ ನಾವು ಹೊರ ತೆಗಿಬೇಕು ಅಂತ. ಆ ಜೆಂಟಲ್ ಪುಷ್. RBI ಬ್ಯಾಂಕ್ಗಳಿಗೆ ತಮ್ಮ ಠೇವಣಿ ಅಂದ್ರೆ ಡೆಪಾಸಿಟ್ಸ್ ಗಳನ್ನ ಹೆಚ್ಚಿಗೆ ಮಾಡೋದ್ರಿಂದ ಇದ್ರ ಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಅಥವಾ ಫೋಕಸ್ ಇರಬೇಕು ಅಂತ ಒಂದು ಫ್ರೆಂಡ್ಲಿ ಅಡ್ವೈಸ್ ಅನ್ನ ಕೊಡುತ್ತೆ. ಅದನ್ನ ಮೊರಲೈಸೇಷನ್ ಅಂತ ಕರಿತೀವಿ. ಮೇಕಿಂಗ್ ಲೋನ್ಸ್ ಮೋರ್ ಎಕ್ಸ್ಪೆನ್ಸಿವ್ ಫಾರ್ ಬ್ಯಾಂಕ್ಸ್. ಕಸ್ಟಮರ್ ಸಾಲಗಳಾಗಿರ್ಬೋದು, ಹಾಗೇನೆ NBFC ಗಳಿಗೆ ಕೊಡಲಾಗಿರುವಂತಹ ಕೆಲವು ಸಾಲಗಳಿಗೆ ಏನಾಗುತ್ತೆ ಗೊತ್ತಾ? ಅಪಾಯದ ತೂಕ ಜಾಸ್ತಿ ಆಗ್ತಿದೆ ಅಂತಂದ್ರೆ ಬ್ಯಾಂಕ್ಗಳು ಈ ರೀತಿಯ ಸಾಲಗಳನ್ನ ಹಿಡಿದಿಟ್ಕೊಳ್ಬೇಕು ಅಂತಂದ್ರೆ ಅವ್ರಿಗೆ ಹೆಚ್ಚು ದುಬಾರಿ ಆಗತ್ತೆ, ಕಾಸ್ಟ್ಲಿ ಆಗತ್ತೆ. ಯಾಕೆ ಅಂದ್ರೆ ಅವ್ರೀಗ ಹೆಚ್ಚಿನ ಆಸ್ತಿ ಹಣವನ್ನ ಮೀಸಲಿಡಬೇಕಾಗತ್ತೆ. ನ್ಯೂ ಸೇಫ್ಟಿ ರೂಲ್ಸ್.
RBI ಇಂಟ್ರೊಡ್ಯೂಸ್ಡ್ ಅ ಸ್ಟ್ರಿಕ್ಟ್ ಲಿಕ್ವಿಡಿಟಿ ಕವರೇಜ್ ರೇಷಿಯೋ, LCR ಅಂತಾನೂ ಕೂಡ ಕರಿತೀವಿ. ಈ ನಿಯಮ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಸ್ಟ್ರಿಕ್ಟ್ ಆಗಿರುವಂತಹ ಈ ನಗದು ಬಿಕ್ಕಟ್ಟು ಏನಿರುತ್ತೆ ಅದನ್ನ ಸರಿದೂಗಿಸ್ಬೇಕು ಅಂತ ಬ್ಯಾಂಕ್ಗಳು ಹೆಚ್ಚಿನ ಲಿಕ್ವಿಡಿಟಿ ಅಸೆಟ್ಸ್ ಅನ್ನ ಒಂದು ಕಡೆ ಇಟ್ಕೊಂಡಿರ್ತಾರೆ. ಅ ಗ್ರಿಪ್ ಆನ್ ರಿಸ್ಕಿ ಲೆಂಡಿಂಗ್. ಬ್ಯಾಂಕ್ಗಳು ಈ ವಿಷಯಕ್ಕೆ ಬಂದಾಗ ಅನ್ಸೆಕ್ಯೂರ್ಡ್ ಲೋನ್ಸ್, ಗೋಲ್ಡ್ ಲೋನ್ಸ್, ಮೈಕ್ರೋ ಫಿನಾನ್ಸ್ ಲೆಂಡಿಂಗ್ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಾನೂ ಕೂಡ ಹೇಳಲಾಗತ್ತೆ. ಗೋಲ್ಡ್ ಲೋನ್ಸ್, ಅನ್ಸೆಕ್ಯೂರ್ಡ್ ಲೋನ್ಸ್ ಹಾಗೆ ಮೈಕ್ರೋ ಫಿನಾನ್ಸ್ ಲೆಂಡಿಂಗ್ ಏನಾಗುತ್ತೆ ಗೊತ್ತಾ, RBIಗೆ ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ಆದ ಮಾಹಿತಿನೇ ಕೊಡುತ್ತೆ. ಹಾಗೇನೆ ಬ್ಯಾಂಕ್ಗಳು ಎಕ್ಸ್ಟ್ರಾ ಕೇರ್ಫುಲ್ ಆಗಿಲ್ಲ ಅಂತಂದ್ರೆ ಈ ಹಂತಗಳು ಏನ್ ಮಾಡುತ್ತೆ ಗೊತ್ತಾ, ಕ್ರೆಡಿಟ್ ಬೆಳವಣಿಗೆಯನ್ನ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ತಾ ಬರ್ತಾ ಇರತ್ತೆ. ಕ್ರೆಡಿಟ್ ಬೆಳವಣಿಗೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಿದೆ ಅಂತಂದ್ರೆ ಇದರ ಒಂದು ಡೆಪಾಸಿಟ್ ಬೆಳವಣಿಗೆ ಸಹ ಡೌನ್ ಆಗಿದೆ ಅಂತ ಅರ್ಥ. ಕಳೆದ ವರ್ಷ 8% ರಷ್ಟಿದ್ದ ಅಂತರ ಈಗ ತುಂಬಾ ಮಾಯ ಆಗೋಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಬ್ಯಾಂಕ್ಗಳಲ್ಲಿ ಇದ್ದಂತಹ ಈ ಒಂದು ಪರ್ಸನಲ್ ಕ್ರೆಡಿಟ್ ಗ್ರೋತ್ ಏನಿದೆ ಒಂದು ಬಿಗ್ ಹಿಟ್ ನೇ ತಗೊಂಡಿದೆ ಅಂತ ಹೇಳ್ಬೋದು. ಆವರೇಜ್ ಟರ್ಮ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅಂತಂದ್ರೆ ಕಳೆದ ವರ್ಷಗಳಲ್ಲಿ ಇದ್ದಂತಹ ಈ ಒಂದು ರೇಟ್ಸ್ ಅರ್ಧದಷ್ಟು ಕಮ್ಮಿ ಆಗೋಗಿದೆ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಈ ಒಂದು ವಿಭಾಗವಂತೂ ಡೌನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ರೆಫ್ರಿಜರೇಟ್ಗಳು, ಏರ್ ಕಂಡೀಷನರ್ಗಳು ಹಾಗೆ ಗೃಹೋಪಯೋಗಿ ಅಂತಹ ವಸ್ತುಗಳು ಈ ಒಂದು ಐಟಮ್ಗಳಿಗಾಗಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾವು ರೀಪೇ ಮಾಡಲೇಬೇಕಾಗತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, BNPL ಅಂತ ಹೇಳ್ತೀವಿ. ಸಾಲಗಳನ್ನ ನಾವು ತಗೊಳ್ತಿದೀವಿ ಅಂತಂದ್ರೆ ಅದನ್ನ ನಾವು ಆನ್ ಟೈಮ್ ರೀಪೇ ಮಾಡಬೇಕಾಗತ್ತೆ. ಫಿನ್ಟೆಕ್ಗಳು ಮತ್ತು NBFCಗಳಿಗೆ ಇದು ಕೆಟ್ಟ ಸುದ್ದಿಯಾಗಿದೆ ಅಂತ ಹೇಳ್ಬೋದು. ಬೇಸಿಕಲಿ ಬೇಡಿಕೆ ತುಂಬಾ ಕಮ್ಮಿ ಆಗೋಗ್ತಿದೆ ಅಂತಂದ್ರೆ ಈ ಸಾಲದಾತರು ನಮ್ಗೆ ಯಾರು ಸಾಲ ಕೊಡ್ತಾರೆ ಅವರು ಒಂದು ಸ್ಕ್ವೀಸ್ ಅನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ಸ್ ಇಲ್ಲಿ ಕತೆ ಖಂಡಿತವಾಗ್ಲೂ ಉತ್ತಮವಾಗಿಲ್ಲ. ಹೊಸ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ಸ್ ಯಾರಾದ್ರೂ ನಮಗೆ ಕೊಡ್ತಾರೆ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಜಾಸ್ತಿ ಆಗತ್ತೆ. ಹಾಗೇನೆ ಅನುಮೋದನೆ ಯಾರು ತಗೊಂಡಿರ್ತಾರೆ ಅವರು ಸಹ ಕಡಿಮೆ ಕ್ರೆಡಿಟ್ ಕಾರ್ಡ್ ಮಿತಿಗಳನ್ನ ನೋಡ್ತಿದ್ದಾರೆ. ಯಾಕೆ? ಬಿಕಾಸ್ ಸಮ್ ಬಿಗ್ ಪ್ಲೇಯರ್ಸ್ ಲೈಕ್ SBI ಕಾರ್ಡ್ಸ್ ಹ್ಯಾವ್ ಬಿನ್ ಹಿಟ್ ಬೈ ರೈಸಿಂಗ್ NPAs ಅಂತ ಹೇಳ್ಬೋದು, ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇನ್ನು ಸಾಲವನ್ನ ವಿಸ್ತರಿಸುವ ಬಗ್ಗೆ ಲೆಂಡರ್ಸ್ ಯಾರು ಸಾಲವನ್ನ ಕೊಡ್ತಾರೋ ಅವರು ತುಂಬಾ ಕೇರ್ಫುಲ್ ಆಗಿರೋ ತರನು ಕೂಡ ಮಾಡಿದೆ. ಅದರ್ ಪರ್ಸನಲ್ ಲೋನ್ಸ್, ಮೋಸ್ಟ್ ಆಫ್ ದಿಸ್ ಲೋನ್ಸ್ ಫಾಲ್ ಇನ್ ಟು ದ ಅನ್ಸೆಕ್ಯೂರ್ಡ್ ಕ್ಯಾಟಗರಿ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿಯಾದಂತಹ ನಿಮ್ಗೆ ಕೊಲಾಟ್ರಲ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಇಲ್ಲಿ NPAಗಳು ಹೆಚ್ಚಾಗ್ತಿರುವಂತ ಕಾರಣ ಸಾಲದಾತರು ಒಂದ್ ಸ್ಟೆಪ್ ಹಿಂದೆ ಬಂದ್ಬಿಡ್ತಾರೆ. ಅಂದ್ರೆ ಈ ವಿಭಾಗವು ಕೂಡ ಡೌನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಈ ಎಲ್ಲಾ ವಿಷಯಗಳು ಇಷ್ಟು ಡೌನ್ ಆಗ್ತಿದ್ರು ಕೂಡ ಹೋಮ್ ಲೋನ್ಸ್ ತುಂಬಾ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಸಜೆಸ್ಟ್ ದಟ್ ಪೀಪಲ್ ಆರ್ ಚೇಂಜಿಂಗ್ ದೇರ್ ಬಾರೋವಿಂಗ್ ಪ್ರಿಫರೆನ್ಸಸ್. ಗ್ರಾಹಕ ವಸ್ತುಗಳು ಹಾಗೆ ವಿರಾಮದಂತಹ ವಿವೇಚನೆಗಳು ಏನೆಲ್ಲ ಇರುತ್ತೆ ಇದರ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಮನೆಗಳನ್ನ ಪರ್ಚೇಸ್ ಮಾಡುವಂತಹ ಅಗತ್ಯ ಕೂಡ ಒಂದು ಕೇಂದ್ರೀಕರಿಸುತ್ತೆ. ಸಾಲ ಕೊಡೋ ಜಾಗದಲ್ಲಿ ತುಂಬಾ ಅಲರ್ಟ್ ಆಗಿ ಇರಬೇಕು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಸ್ ದಿಸ್ ಅ ವೆರಿ ಲೇಟ್ ಅಡ್ಜಸ್ಟ್ಮೆಂಟ್? SBI ಕ್ಯಾಪಿಟಲ್ ವರದಿ ಪ್ರಕಾರ ಈ ಒಂದು ರೀಬ್ಯಾಲೆನ್ಸಿಂಗ್ ಏನಿದೆ ಇದೊಂದು ಲಾಂಗ್ ಟೈಮ್ ಇಂದ ತುಂಬಾ ಡಿಲೇ ಆಗಿದೆ ಅಂತ ಹೇಳ್ಬೋದು. ಈ ಕ್ರೆಡಿಟ್ ಟು ಡೆಪಾಸಿಟ್ CD ಅಂತ ಕರಿತೀವಿ, ದ ರೇಷಿಯೋ ಹ್ಯಾಡ್ ಬಿನ್ ಟು ಹೈ ಫಾರ್ ಅ ಲಾಂಗ್ ಟೈಮ್. ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಈ ಒಂದು ಒತ್ತಡ ಖಂಡಿತವಾಗ್ಲೂ ಬರ್ತಿತ್ತು. ಇನ್ನು ನವೆಂಬರ್ 24 ಹೊತ್ತಿಗೆ ಏನಾಯ್ತು ಅಂದ್ರೆ RBI ಅಧ್ಯಯನದ ಪ್ರಕಾರ 31ನೇ ತಿಂಗಳ ಕ್ರೆಡಿಟ್ ಮತ್ತೆ ಡೆಪಾಸಿಟ್ ವ್ಯತ್ಯಾಸದಲ್ಲಿದ್ದಂತಹ ಒಂದು ಹಿಂದಿನ ಡೇಟಾವನ್ನ ಆನಲಿಸ್ಟ್ಗಳು ನೋಡಿದಾಗ ಈ ಒಂದು ಡೈವರ್ಸಿಫಿಕೇಶನ್ ಏನಿದೆ ಇದರ ಚಕ್ರದಲ್ಲಿ ಒಂದು ಅಂತ್ಯನೇ ಕಾಣ್ತು. ಇನ್ನು ಕ್ರೆಡಿಟ್ ಮತ್ತೆ ಡೆಪಾಸಿಟ್ ಬೆಳವಣಿಗೆನ ನಾವು ನೋಡಿದ್ರೆ ಇದರ ವ್ಯತ್ಯಾಸದ ಕಂತುಗಳು 2 ರಿಂದ 4 ವರ್ಷದವರೆಗೆ ಮುಂದುವರಿತು. ಅಂದ್ರೆ ನವೆಂಬರ್ 24 ಹೊತ್ತಿಗೆ ನಾವು RBI ಅಧ್ಯಯನದ ಪ್ರಕಾರ ನೋಡಿದ್ರೆ 31ನೇ ತಿಂಗಳ ಕ್ರೆಡಿಟ್ ಮತ್ತೆ ಡೆಪಾಸಿಟ್ ವ್ಯತ್ಯಾಸದಲ್ಲಿದೆ ಅಂತ ಗೊತ್ತಾಗುತ್ತೆ. ಇದರ ಹಿಂದಿನ ಡೇಟಾವನ್ನ ವಿಶ್ಲೇಷಿಸಿದಾಗ ಡೈವರ್ಜೆನ್ ಅನ್ನೋ ಒಂದು ಚಕ್ರ ಅಂತ್ಯವನ್ನ ಖಂಡಿತವಾಗ್ಲೂ ಅಂದಾಜಿಸಲಾಗ್ತಿದೆ. ಜೂನ್ 25 ರಿಂದ ಅಕ್ಟೋಬರ್ 25 ವರೆಗೂ ಈ ಒಂದು ಸೈಕಲ್ ಏನಿದೆ ಇದು ಬೇಗ ಮುಗಿಯತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ಎಲ್ರೂ ಕೂಡ ಇದು ಆಶ್ಚರ್ಯಚಕಿತಗೊಳಿಸ್ತು. ಯಾಕೆ ಅಂದ್ರೆ ಇದು ನಮ್ಮನ್ನ ಎಲ್ಲಿ ಬಿಡತ್ತೆ? ಪ್ರಸ್ತುತ ಸಿಚುವೇಶನ್ ನಾವು ನೋಡಿದಾಗ ಮುಂದಿನ ದಿನಗಳಲ್ಲಿ ಡೆಪಾಸಿಟ್ ಬೆಳವಣಿಗೆ ಸಾಲದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಮೀರಿಸುವಂತಹ ಸಾಧ್ಯತೆ ಇದೆ. ಇದು ಬ್ಯಾಂಕ್ಗಳಿಗಂತೂ ಒಂದು ಹೆಲ್ದಿ ಬ್ಯಾಲೆನ್ಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಸ್ಥಿರವಾದ ಹಣಕಾಸಿನ ವ್ಯವಸ್ಥೆ ಬ್ಯಾಂಕ್ ಅಲ್ಲಿ ಅರ್ಥ ಕೊಡ್ತಿಲ್ಲ ಅಂತಂದ್ರೆ ಇನ್ನು ಯಾವ ಉದ್ದೇಶಕ್ಕೆ RBI ಬಡ್ಡಿ ದರಗಳನ್ನ ನಮ್ಗೆಲ್ಲ ಕೊಡಬೇಕು? ಇದನ್ನ ಒಮ್ಮೆ ನೋಡ್ಬೇಕಾದ್ರೆ ನಿಜವಾಗ್ಲೂ RBI ಇಂದ ಬರುವಂತಹ ಈ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಖಂಡಿತವಾಗಿಯೂ ಕಾರ್ಡ್ ಅಲ್ಲಿ ಇದ್ದೇ ಇರತ್ತೆ. ತ್ವರಿತ ವ್ಯಾಪಾರಕ್ಕಾಗಿ ಕ್ವಿಕ್ ಕಾಮರ್ಸ್ ಗೋಸ್ಕರ ಯಾಕೆ ಪ್ರತಿಯೊಬ್ರು ಅಷ್ಟು ಕಷ್ಟಪಡ್ತಾರೆ? ಕ್ವಿಕ್ ಕಾಮರ್ಸ್ ಸ್ಟಾರ್ಟೆಡ್ ಆಸ್ ಅ ಲಾಸ್ಟ್ ಮಿನಿಟ್ ಆರ್ಡರಿಂಗ್ ಆಪ್ ಅಂತ ಹೇಳ್ಬೋದು. ಹಾಗೆ ಈಗ ಇದು ತ್ವರಿತವಾಗಿ ಮಾಲ್ ನಂತೆ ಮಾರ್ಪಟ್ಟಿದೆ. ಅಂದ್ರೆ ನಮ್ಗೇನಾದ್ರೂ ಚಾಯ್, ಬಿಸ್ಕೆಟ್, ಟೊಮೊಟೊಸ್, ಉಚಿತ ಧನಿಯಾ ಇದು ಮಾತ್ರ ಅಲ್ಲ, ಕುರ್ತಾ,
ಟ್ರಿಮ್ಮರ್, ಸ್ಪೋರ್ಟ್ಸ್ ವೇರ್ ಏನೇ ಬೇಕಾದ್ರೂ ಆ ಲಿಸ್ಟ್ ನಾವು ಹಾಕೊಂಡಿದೀವಿ ಅಂತಂದ್ರೆ ಇಮಿಡಿಯೇಟ್ಲಿ ಆರ್ಡರ್ ಮಾಡಬಹುದು. ಈಗ ನೀವು ಇದನ್ನ ನೋಡ್ತಿದ್ದೀರಾ ಅಥವಾ ಓದ್ತಿದ್ರೆ, ಸ್ವಿಗ್ಗಿ ತನ್ನ ಗಳಿಕೆಯ ವರದಿಯಲ್ಲಿ ಅಂದ್ರೆ ರಿಪೋರ್ಟ್ ಅಲ್ಲಿ ಏನಂತ ಹೇಳಿದೆ ಗೊತ್ತಾ? A to Z ನವರೆಗೆ ಎಲ್ಲವನ್ನೂ ಕೂಡ 10 ನಿಮಿಷದಲ್ಲಿ ಪಡೆಯಬಹುದು. ಯಾಕೆ ಅಂದ್ರೆ ಇದನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ನಾವು ಆರ್ಡರ್ ಮಾಡ್ತೀವಿ ಅಂತ. ಈ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ, ಅಮೆಜಾನ್ ಅಂತಹ ಕಂಪನಿಗಳಿಗೆ ವ್ಯಾಪಾರವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಆಶ್ಚರ್ಯವಾಗೋದಿಲ್ಲ. ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಸುಮಾರು 10 ವರ್ಷಗಳ ಹಿಂದೆ ಆನ್ಲೈನ್ ತ್ವರಿತ ವಾಣಿಜ್ಯ ಏನಿದೆ ಇದು ಖಂಡಿತವಾಗ್ಲೂ ಸ್ಟೇಬಲ್ ಆಗಿರ್ಲಿಲ್ಲ. ಯಾರು ಕೂಡ ಈ ಒಂದು ಇನ್ಸ್ಟೆಂಟ್ ಕಾಮರ್ಸ್ ಇಷ್ಟು ಬೆಳೆಯುತ್ತೆ ಅಂತ ಊಹೆ ಸಹ ಮಾಡಿರ್ಲಿಲ್ಲ. 10 ನಿಮಿಷಗಳ ಈ ವಿತರಣೆ ಏನಿದೆ ಇದು ಮೊದಲು ಮಾರುಕಟ್ಟೆಯಲ್ಲಿ ಪರಿಚಯ ಮಾಡಿದಾಗ ಜನರಿಗೆ ಒಂದು ಪ್ರಶ್ನೆ ಇತ್ತು, ಇದು ಯಾರಿಗೆ ಬೇಕು ಅಂತ. ಈಗ ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಒಂದು ಇನ್ಸ್ಟೆಂಟ್ ಕಾಮರ್ಸ್ ಇಲ್ಲ ಅಂತಂದ್ರೆ ಜೀವನವನ್ನ ಕಲ್ಪಿಸ್ಕೊಳ್ಳೋದು ಸಹ ಸಾಧ್ಯನೇ ಇಲ್ಲ. ಈ ಒಂದು ಸ್ಥಳ ಏನಿದೆ ಡೆಲಿವರಿಗಳಿಗಿಂತಲೂ ತುಂಬಾ ವೇಗವಾಗಿ ಹೋಗ್ತಿರೋ ಅಂತ ಪ್ಲೇಸ್ ತರ ಕಾಣ್ತಿದೆ. ಅಂದ್ರೆ ಪ್ರತಿದಿನ ಹೊಸ ಹೊಸ ಆಪ್ ಗಳು ಮಾರ್ಕೆಟ್ ಗೆ ಬರ್ತಾನೆ ಇದೆ. ಒಂದು ದಿನ ಕಂಪನಿ ಮೆಡಿಸಿನ್ಸ್ ನ ಡೆಲಿವರ್ ಮಾಡ್ಬೇಕಾದ್ರೆ 15 ಮಿನಿಟ್ಸ್ ತಗೊಳ್ತಿದೆ ಅಂತಂದ್ರೆ, ಇನ್ನೊಂದು ಕಡೆ 10 ನಿಮಿಷದಲ್ಲಿ 400 ನಗರಗಳಿಗೆ ಆಹಾರವನ್ನ ಯಾವ ರೀತಿ ವಿತರಣೆ ಮಾಡಬಹುದು ಅಂತ ಯೋಚನೆ ಮಾಡುತ್ತೆ. ಇದು ಕೇವಲ ಗ್ರಾಸರೀಸ್ ಬಗ್ಗೆ ಮಾತ್ರ ಅಲ್ಲ, ಯಾವ ರೀತಿಯಾದಂತಹ ವೆರೈಟೀಸ್ ಆಫ್ ದ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಇನೋವೇಷನ್ ನ ಈ ಒಂದು ಆಪ್ ಗಳು ಇಂಟ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ. ಫಾರ್ ಎಕ್ಸಾಂಪಲ್ ಸ್ವಿಗ್ಗಿನೇ ತೆಗೆದುಕೊಳ್ಳಿ, ದೇ ಹ್ಯಾವ್ ಮೇಡ್ ಸಮ್ ಹ್ಯೂಜ್ ಮೂವ್ಸ್. ಇತ್ತೀಚೆಗೆ ಅವರು ಬೋಲ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಅವರ ಒಂದು 10 ಮಿನಿಟ್ಸ್ ಫುಡ್ ಡೆಲಿವರಿ ಸರ್ವಿಸ್ ಏನಿದೆ ಇದೀಗಾಗಲೇ 400 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಒಟ್ಟು ಆಹಾರ ವಿತರಣಾ ಆದೇಶಗಳನ್ನು ನಾವು ನೋಡಿದಾಗ 5% ಅಷ್ಟು ಸರ್ವಿಸ್ ಅನ್ನ ಕೊಡ್ತಿದೆ. ಅದು ದಿನಕ್ಕೆ ಸರಿಸುಮಾರು 85,000ದಿಂದ 90,000 ಆರ್ಡರ್ ಗಳನ್ನ ತಗೊಂಡು ಕೇವಲ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತಿದೆ. ಬೇಸಿಕಲಿ ವಿ ಬಿಲೀವ್ ದಟ್ ಸ್ಪೀಡ್ ಇಸ್ ಅ ಯುನಿಕ್ ಅಡ್ವಾಂಟೇಜ್ ಅಂತ. ನೀವು ಡೆಲಿವರಿ ಟೈಮ್ ನ 30ರಿಂದ 40 ನಿಮಿಷಗಳಿಂದ 10 ನಿಮಿಷಕ್ಕೆ ಕಮ್ಮಿ ಮಾಡ್ತಿದ್ದೀರಾ ಅಂತಂದ್ರೆ ಇಟ್ ಅನ್ಲಾಕ್ಸ್ ಹ್ಯೂಮನ್ ಎಮೋಷನ್ಸ್ ಅಂಡ್ ಯೂಸಸ್ ಕೇಸಸ್ ಇನ್ ಡಿಸ್ಪ್ರಪೋರ್ಷನೇಟ್ ವೇ. ಈ ಸೆಂಟೆನ್ಸ್ ನ ಹೇಳಿದ್ ಯಾರು ಗೊತ್ತಾ? ಸ್ವಿಗ್ಗೀಸ್ ಫುಡ್ ಬಿಸ್ನೆಸ್ ನ ಸಿಇಒ ಆದಂತಹ ರೋಹಿತ್ ಕಪೂರ್ ಅವರೇ. ಕಳೆದ ವರ್ಷ ಝೊಮ್ಯಾಟೊ ತನ್ನ 10 ನಿಮಿಷದ ಡೆಲಿವರಿ ಟೈಮ್ ಏನಿದೆ ಈ ಒಂದು ಟ್ರಯಲ್ ನ ಕ್ಯಾನ್ಸಲ್ ಮಾಡಿತ್ತು. ಇದು ಲಾಭದಾಯಕವಾಗುವಂತೆ ಖಂಡಿತವಾಗ್ಲೂ ತೋರಿಸ್ತಿಲ್ಲ. ಎಲ್ಲರೂ ಹೇಳೋ ರೀತಿ ಝೆಪ್ಟೋ ಸದ್ದಿಲ್ದೇನೆ ಆಯಾ ನಗರಗಳಲ್ಲಿ ಅಲ್ಟ್ರಾ ಫಾಸ್ಟ್ ಫುಡ್ ಡೆಲಿವರಿ ಏನಿದೆ ಇದನ್ನ ತನ್ನ ಓನ್ ವರ್ಷನ್ ಅಲ್ಲೇ ಸ್ಟಾರ್ಟ್ ಮಾಡ್ತು. ಇದು ಖಂಡಿತವಾಗ್ಲೂ ಒಂದು ಪ್ರಶ್ನೆನ ತಗೊಂಡ್ ಬರುತ್ತೆ. ಆರೋಗ್ಯಕರವಾಗಿರುವಂತಹ ಆಹಾರವನ್ನ ತಿನ್ನುವಂತಹ ಜನರು ನಮ್ಗೆ 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಆಗ್ತಿದೆ ಅಂತಂದ್ರೆ ಆ ಒಂದು ಆಹಾರ ಎಷ್ಟು ಹೆಲ್ದಿ ಆಗಿರತ್ತೆ ಮತ್ತೆ ತಾಜಾ ಆಗಿರತ್ತೆ ಅಂತ ನಮಗ್ ಗೊತ್ತಿಲ್ಲ. ಈಗ 10 ನಿಮಿಷದಲ್ಲಿ ಆಹಾರನ ಡೆಲಿವರಿ ಮಾಡ್ತಿದ್ದಾರೆ ಅಂತಂದ್ರೆ QC ಅಂತಹ ಮುಂದಿನ ದೊಡ್ಡ ಆಟ ಬದಲಾವಣೆ ಆಗ್ಬೋದೆ, ನಾವು ನೋಡ್ಲೇಬೇಕು. ವೆಲ್, ಕಮಿಂಗ್ ಟು ಇನ್ಸ್ಟೆಂಟ್ ಕಾಮರ್ಸ್, ಇಟ್ಸ್ ನಾಟ್ ಅಬೌಟ್ ಸ್ಪೀಡ್ ಎನಿಮೋರ್. ಫಾರ್ ಎಕ್ಸಾಂಪಲ್ ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ನ ತಗೊಳ್ಳಿ. ಅಲ್ಲಿರುವಂತಹ ಡಾರ್ಕ್ ಸ್ಟೋರ್ಸ್ ನ ತುಂಬಾ ಜಾಸ್ತಿ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ವೈಡರ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ. ಇದು ಕೆಲವು ಆರ್ಡರ್ ಗಳಿಗೆ ಸ್ವಲ್ಪ ದೀರ್ಘವಾದ ಡೆಲಿವರಿ ಸಮಯವನ್ನು ಸಹ ಕೊಡಬಹುದು. ಅಂದ್ರೆ ಹೆಚ್ಚಿನ SKU ಗಳನ್ನ ಹೊಂದಿರುವಂತಹ ದೊಡ್ಡ ಡಾರ್ಕ್ ಸ್ಟೋರ್ ರೂಮ್ ಗಳನ್ನ ಇವರೇನಾದ್ರೂ ಓಪನ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ತಗೊಳ್ಳುವಂತಹ ಸಮಯ ಏನಿದೆ ಇದನ್ನ ಪ್ಯಾಕಿಂಗ್ ಸಹ ಮಾಡೋದಕ್ಕೆ ಯೂಸ್ ಮಾಡಬಹುದು. ಹಾಗೇನೆ ಪ್ರತಿ ಮೆಗಾ ಪಾಡ್ಗಳು 50,000 ಐಟಮ್ ಗಳನ್ನ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಪ್ರತಿ ಆರ್ಡರ್ ನಿಮಿಷದಲ್ಲಿ ಯಾವ ರೀತಿ ಸಿದ್ಧವಾಗ್ತಿದೆ, ಹಾಗೆ ಇದನ್ನ ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಅನ್ನೋದು ಒಂದು ಲಾಜಿಸ್ಟಿಕಲ್ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಸ್ವಿಗ್ಗಿ ಇದನ್ನ ನಿರೀಕ್ಷೆ ಮಾಡೋ ರೀತಿ ಖಂಡಿತವಾಗ್ಲೂ ತೋರಿಸ್ತಿದೆ. ಅದನ್ನ ಪರಿಹರಿಸಬೇಕು ಅಂತಾನೆ ಈಗಾಗ್ಲೇ ಏನಾದ್ರೂ ಬುದ್ಧಿವಂತಿಕೆಯನ್ನ ತೋರಿಸಿದೆ ಅಂತಂದ್ರೆ ಅದು ತಮ್ಮ ವಿತರಣಾ ವಿಧಾನವನ್ನ 2 ಭಾಗಗಳಾಗಿ ವಿಭಜಿಸಲಾಗ್ತಿದೆ. 10 ನಿಮಿಷ ಮತ್ತೆ 30 ನಿಮಿಷದ ಈ ಎಸೆತ ಏನಿದೆ ಇದರ ಒಂದು ಕಲ್ಪನೆಯ ಸರಳವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಮೋಸ್ಟ್ ಎಫೆಕ್ಟಿವ್ ವೇ. ಈಗ ನಮ್ಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳಾಗಿರ್ಬೋದು, ಅವಾಗವಾಗ ಆರ್ಡರ್ ಮಾಡುವಂತಹ ಐಟಮ್ಸ್ ಗಳಾಗಿರ್ಬೋದು. ಸೊ ಬೇಸಿಕಲಿ ಸ್ವಿಗ್ಗಿ ಏನ್ ಮಾಡತ್ತೆ ಅಂತಂದ್ರೆ ಸಣ್ಣ ಡಾರ್ಕ್ ಸ್ಟೋರ್ ಗಳನ್ನ ಅಥವಾ ಪಾಡ್ ಗಳನ್ನ ಕಸ್ಟಮರ್ಸ್ ಗೆ ತುಂಬಾ ಈಸಿ ಆಗ್ಬೇಕು ಅಂತ ಹತ್ರದಲ್ಲೇ ಇರಿಸಲಾಗತ್ತೆ. ಇದು ಅತಿ ವೇಗವಾದ 10 ನಿಮಿಷಗಳಲ್ಲಿ ಡೆಲಿವರಿಯನ್ನ ತೋರ್ಸತ್ತೆ. ಮೀನ್ ವೈಲ್ ದೊಡ್ಡ ಆರ್ಡರ್ ಗಳಾಗಿರ್ಬೋದು ಅಥವಾ ಎಮರ್ಜೆನ್ಸಿ ವಸ್ತುಗಳಾಗಿರ್ಬೋದು ಇದು ವೇರ್ ಹೌಸಸ್ ಇಂದ ಸಪ್ಲೈ ಆಗತ್ತೆ. ಹಾಗೇನೆ ನಾವು ಸಿಸ್ಟಮ್ಯಾಟಿಕ್ಲಿ ನೋಡ್ತಿದೀವಿ ಅಂತಂದ್ರೆ ಸಣ್ಣ ಸಣ್ಣ ಐಟಮ್ಸ್ ಗಳೇನಾದ್ರೂ ಆಗಿದ್ದು ನಿಮ್ಗೆ ಎಮರ್ಜೆನ್ಸಿ ಇಲ್ಲ ಅಂತ ಅಂದ್ರೆ ಅದು ಸಣ್ಣ ಪುಟ್ಟ ಡಾರ್ಕ್ ಸ್ಟೋರ್ ರೂಮ್ ಗಳಿಂದ ಬರುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಡೆಲಿವರ್ ಮಾಡೋದ್ರಿಂದ ಇಟ್ ಗಿವ್ಸ್ ಅ ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಟು ಹ್ಯಾಂಡಲ್ ಅ ಗ್ರೋಯಿಂಗ್ ನಂಬರ್ ಆಫ್ ಪ್ರಾಡಕ್ಟ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಎಫಿಷಿಯನ್ಸಿ. ಮತ್ತೊಂದ್ ಕಡೆ ಝೆಪ್ಟೋ ತನ್ನ ಒಂದು ಐಡೆಂಟಿಟಿಯನ್ನ ತುಂಬಾ ಸ್ಥಿರವಾಗಿ ಹೆಚ್ಚಿಸ್ತಾ ಇದೆ. 10 ನಗರಗಳಲ್ಲಿ ನಾವು ನೋಡಿದಾಗ 350ಕ್ಕೂ ಹೆಚ್ಚು ಡಾರ್ಕ್ ಸ್ಟೋರ್ ರೂಮ್ ಗಳನ್ನ ನಿರ್ವಹಿಸುತ್ತದೆ.
ಹಾಗೇನೆ ಮಾರ್ಚ್ 2025 ವೇಳೆಗೆ ನಾವು ನೋಡೋದಾದ್ರೆ ಇದನ್ನ ಡಬಲ್ ಮಾಡುವಂತಹ ಸಾಧ್ಯತೆ ಸಹ ಇದೆ. ದೇ ಆರ್ ಜಸ್ಟ್ ನಾಟ್ ಸ್ಕೇಲಿಂಗ್ ಬಟ್ ಡೈವರ್ಸಿಫೈಯಿಂಗ್. ಜೆಪ್ಟೋ ಇತ್ತೀಚೆಗೆ ಔಷಧಿಗಳನ್ನ ಡೆಲಿವರಿ ಮಾಡೋದು ಸಹ ಒಂದು ಪ್ರಯೋಗವಾಗಿ ನೋಡಿದ್ರು. ಈಗ ಬ್ಲಿಂಕಿಟ್ ಮತ್ತು ಫ್ಲಿಪ್ಕಾರ್ಟ್ ನ ಮಿನಿಟ್ಸ್ ಅಂತಹೂ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಈಗ ಸ್ವಿಗ್ಗಿ ಕೂಡ ಇತ್ತೀಚೆಗೆ ಈ ಜಾಗವನ್ನ ಎಂಟರ್ ಮಾಡಿದೆ. ಸ್ವಿಗ್ಗಿ ತನ್ನ ಮೊದಲ ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನ ನೋಡಿದಾಗ ಏನಂತ ಪೋಸ್ಟ್ ಮಾಡಿದೆ ಗೊತ್ತಾ? ಇದು FY24 ಎರಡನೇ ತ್ರೈಮಾಸಿಕದಲ್ಲಿ 3601 ಕೋಟಿಗಳ ಒಂದು ಏಕೀಕೃತ ಆದಾಯವನ್ನ ತಗೊಂಡಿದೆ. ಇದು ವರ್ಷದಿಂದ 30% ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದೆ. ಮೀನ್ ವೈಲ್ ಅದರ ಒಂದು ನೆಟ್ ಲಾಸ್ ಅನ್ನ ನಾವು ನೋಡಿದಾಗ ಕೇವಲ 626 ಕೋಟಿಗೆ ಕಡಿಮೆ ಆಯಿತು. ಇದರ ಲಾಸ್ ಯಾಕಾಗಿರ್ಬೋದು? ಡ್ಯೂ ಟು ಹೆವಿ ಇನ್ವೆಸ್ಟ್ಮೆಂಟ್ ಇನ್ ದ ಫಾಸ್ಟ್ ಪೇಸ್ಡ್ ಕಮರ್ಷಿಯಲ್ ಸೆಗ್ಮೆಂಟ್. 69% ವರ್ಷದ ಆದಾಯದಲ್ಲಿ 4799 ಕೋಟಿ ಆದಾಯವನ್ನ ವರದಿ ಮಾಡಿರುವಂತಹ ಝೊಮ್ಯಾಟೊ ಜೊತೆಗೆ ಇದನ್ನ ಹೋಲಿಕೆ ಮಾಡಿದೆ. ಅಂದ್ರೆ 176 ಕೋಟಿ ನೆಟ್ ಪ್ರಾಫಿಟ್ ಅನ್ನ ತಗೊಳ್ಳೋದ್ರಲ್ಲಿ ಇದು ಯಶಸ್ವಿಯಾಗಿದೆ. ಮೀನ್ ವೆಲ್ ಜೆಪ್ಟೋ 515 ಆವರೇಜ್ ಆರ್ಡರ್ ವ್ಯಾಲ್ಯೂ AOV ಜೊತೆಗೆ ನೋಡಿದಾಗ 5500 ಕೋಟಿಗೂ ಹೆಚ್ಚು ಆರ್ಡರ್ ಮೌಲ್ಯವನ್ನ ರಿಪೋರ್ಟ್ ಮಾಡಿದೆ. ಅಂದ್ರೆ ಅಂದಾಜು 23% ಸ್ಟೇಕ್ ದರವನ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ದ ಲೆವೆಲ್ ಆಫ್ ಕಾಂಪಿಟೇಷನ್ ಇಸ್ ರಿಯಲಿ ಇಂಟೆನ್ಸ್. ಸ್ವಿಗ್ಗಿ ಸೆಪ್ಟೆಂಬರ್ 2024 ವೇಳೆಗೆ 609 ಡಾರ್ಕ್ ಸ್ಟೋರ್ ರೂಮ್ ಗಳನ್ನ ತಗೊಳತ್ತೆ. ಹಾಗೆ ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಈ ಸಂಖ್ಯೆಯನ್ನ ಡಬಲ್ ಮಾಡಬೇಕು ಅಂತಾನೂ ಕೂಡ ಯೋಚಿಸ್ತಾ ಇದೆ. ಹಾಗೇನೆ ಬ್ಲಿಂಕಿಟ್ 791 ಡಾರ್ಕ್ ಸ್ಟೋರ್ ರೂಮ್ ಗಳೊಂದಿಗೆ ಮುನ್ನಡೆ ಸಾಧಿಸುತ್ತಿದೆ. ಅದೇ ರೀತಿಯಲ್ಲಿ ನಾವು ನೋಡಿದಾಗ ಈ ಟೈಮ್ ಲೈನ್ ಅನ್ನ ಕಂಪೇರ್ ಮಾಡಿದ್ರೆ 1000ಕ್ಕೂ ದಾಟುವ ಗುರಿಯನ್ನ ಹೊಂದಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಜೆಪ್ಟೋನ ಆಂಬಿಷನ್ಸ್ ಆರ್ ಈಕ್ವಲಿ ಅಗ್ರೆಸಿವ್. ಮುಂದಿನ ವರ್ಷದಲ್ಲಿ ಅದರ ಪ್ರಸ್ತುತ 350ಕ್ಕೂ ಕೂಡ ಜಾಸ್ತಿ ಆಗೋ ತರ ಕಾಣ್ತಿದೆ. ಅಂದ್ರೆ 700ಕ್ಕಿಂತ ಹೆಚ್ಚು ಬೆಳೆಯುವಂತಹ ಗೋಲ್ ಅನ್ನ ತಗೊಂಡಿದೆ. ಇದೆಲ್ಲ ಆದ್ಮೇಲೆ ವಿಶಾಲವಾದ ಎಕ್ಸ್ಪ್ಲನೇಷನ್ ಸಹ ಇದೆ. ಅಂದ್ರೆ ಮಿಂತ್ರನಂತಹ ಪ್ಲಾಟ್ಫಾರ್ಮ್ಗಳು ನೊಂದಿಗೆ ತ್ವರಿತ ವಾಣಿಜ್ಯ ಅಂದ್ರೆ ಇನ್ಸ್ಟೆಂಟ್ ಕಾಮರ್ಸ್ ಆಟದಲ್ಲೂ ಸಹ ಪ್ರವೇಶ ಮಾಡುವಂತಹ ಚಾನ್ಸ್ ಇದೆ. ಇದು ಫ್ಯಾಷನ್ ಮತ್ತೆ ಲೈಫ್ ಸ್ಟೈಲ್ ಉತ್ಪನ್ನಗಳಿಗೆ 30 ನಿಮಿಷಗಳ ವಿತರಣೆ ಅಂದ್ರೆ ಡೆಲಿವರಿ ಟೈಮ್ ಕೊಡುವಂತಹ ಭರವಸೆ ಕೊಡ್ತಿದೆ. ಇನ್ನೊಂದು ಕಡೆ ನೋಡಿದಾಗ ಅಮೆಜಾನ್ ತನ್ನ ಒಂದು ಕ್ವಿಕ್ ಕಾಮರ್ಸ್ ಸರ್ವಿಸ್ ಏನಿದೆ ಅದನ್ನ ವರ್ಷದ ಅಂತ್ಯದ ವೇಳೆಗೆ ತೇಜ್ ಎಂಬ ಒಂದು ಸಂಕೇತವನ್ನ ಇಟ್ಕೊಂಡು ಪ್ರಾರಂಭ ಮಾಡಬೇಕು ಅಂತ ಸಜ್ಜಾಗಿದೆ. ಇತ್ತೀಚಿನ JP ಮಾರ್ಗನ್ ಸಮೀಕ್ಷೆಯು ಮುಂಬೈನಲ್ಲಿ 59% ಈ ಕಿರಾನಾ ಸ್ಟೋರ್ಸ್ ಗಳು ಏನಿರುತ್ತೆ ಅವರು ನಿಜವಾಗ್ಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ. ಅಂದ್ರೆ ಇನ್ಸ್ಟೆಂಟ್ ಕಾಮರ್ಸ್ ಜೊತೆ ಕಾಂಪೀಟ್ ಮಾಡೋದಕ್ಕೆ. ಕಾರಣ ವೆರಿ ಸಿಂಪಲ್. ಕಿರಾನಾ ಸ್ಟೋರ್ಸ್ ಗಳಲ್ಲಿ ಸಿಗದಿರುವಂತಹ ಡಿಸ್ಕೌಂಟ್ಸ್ ಕ್ವಿಕ್ ಕಾಮರ್ಸ್ ಅಲ್ಲಿ ಸಿಗತ್ತೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಜೆಪ್ಟೋ CEO ಆದಂತಹ ಅದಿತ್ ಪಲ್ಚಾ ಅವರು ಏನಂತ ಹೇಳಿದ್ರು ಗೊತ್ತಾ? ನಾವು ಕಿರಾನಾ ಸ್ಟೋರ್ಸ್ ಗಳನ್ನ ಕೊಲ್ತಿಲ್ಲ, ಆದ್ರೆ ಜನರು ಕ್ವಿಕ್ ಕಾಮರ್ಸ್ ಅನ್ನ ಆಪ್ಟ್ ಮಾಡ್ಕೊಳ್ತಿದ್ದಾರೆ ಅಂತ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಅಂತ ನಾವೇನ್ ಕರಿತೀವಿ, ಇದೇನಂತ ಡಿಸೈಡ್ ಮಾಡಿದೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಪ್ರೆಡಿಟರಿ ಪ್ರೈಸಿಂಗ್ ಅಲಿಗೇಷನ್ಸ್ ಅಗೇನ್ಸ್ಟ್ ಇನ್ಸ್ಟೆಂಟ್ ಕಾಮರ್ಸ್ ಪ್ಲೇಯರ್ಸ್ ಮೇಲೆ ಖಂಡಿತವೂ ತಗೊಳ್ಳೋದಿಲ್ಲ ಅಂತ. ಜೆಪ್ಟೋ, ಸ್ವಿಗ್ಗಿ, ಬ್ಲಿಂಕಿಟ್ ಇದು ಯಾವುದೇ ಆಗಿರ್ಬೋದು, ಇದೆಲ್ಲನೂ ಕೂಡ ದೊಡ್ಡ ದೊಡ್ಡ ನಗರದಲ್ಲಿ ಆಪರೇಟ್ ಮಾಡ್ತಿದೆ. ಅನ್ಲೆಸ್ ಅಂಟಿಲ್ ಅವರು ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರೋವರೆಗೂ ಸಹ ಇವ್ರು ಯಾರು ಇದನ್ನ ರೆಗ್ಯುಲೇಟರಿನೂ ಕೂಡ ಮಾಡಕ್ಕಾಗಲ್ಲ, ಮಾನಿಟರ್ ಕೂಡ ಮಾಡಕ್ಕಾಗಲ್ಲ. ಹಾಗೇನೆ ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ ಭಾರತೀಯ ಇನ್ಸ್ಟೆಂಟ್ ಕಾಮರ್ಸ್ ಏನಿದೆ ಇದು ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಟ್ರೇಲ್ ಬ್ಲೇಸರ್ ಗಳು ಅಂತಾನೂ ಕೂಡ ಕರೆದ್ರು. ಟ್ರೆಡಿಷನಲ್ ವೇ ಅಲ್ಲಿ ನೋಡೋದಾದ್ರೆ ಈ ಚಿಲ್ಲರೆ ವ್ಯಾಪಾರವನ್ನ ಸಪೋರ್ಟ್ ಮಾಡೋದ್ರ ಜೊತೆಗೆ ಈ ಒಂದು ಬಿಸ್ನೆಸ್ ಅಂದ್ರೆ ಇನ್ಸ್ಟೆಂಟ್ ಕಾಮರ್ಸ್ ಯಾವ ರೀತಿ ಒಂದು ಬೇಡಿಕೆಯನ್ನ ತೋರಿಸುತ್ತೆ, ಹಾಗೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಬೆಳವಣಿಗೆಯನ್ನ ಕೊಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ದ ಕ್ವಶನ್ ಐ ಹ್ಯಾವ್ ಇಸ್ ನಾಟ್ ವೆದರ್ ಇಟ್ ವಿಲ್ ಸರ್ವೈವ್ ಬಟ್ ಹೌ ದಿಸ್ ಸ್ಪೇಸ್ ವಿಲ್ ಕಂಟಿನ್ಯೂ ಟು ಎವಾಲ್ವ್. ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ನವೆಂಬರ್ನಲ್ಲಿ ಭಾರತದ ಸೇವೆಗಳು ಏನೆಲ್ಲ ಇದೆ ಇದು PMI ಸ್ವಲ್ಪ ಮಟ್ಟಿಗೆ 58.4% ಇಳಿದಿದೆ. ಅಂದ್ರೆ 41 ತಿಂಗಳ ವಿಸ್ತರಣೆಯನ್ನ ಇದು ಕೊಡ್ತಿದೆ ಅಂತ ಹೇಳ್ಬೋದು. ವೆನ್ ಹೈರಿಂಗ್ ರೀಚ್ಡ್ a 19-year ಹೈ ಇನ್ಪುಟ್, ಈ ಕಾಸ್ಟ್ ಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತೆ. ಹಾಗೆ ಮಾರಾಟದ ಬೆಲೆಗಳನ್ನ ನಾವು ನೋಡಿದಾಗ ಇದು ತೀವ್ರವಾಗಿ ಸಹ ಜಾಸ್ತಿ ಆಗುತ್ತೆ. ಇನ್ನು ದೃಢವಾದ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಬೇಡಿಕೆ ಸಹ ಇದ್ರ ಮಧ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ರಿಫ್ಲೆಕ್ಟ್ಸ್ ಇನ್ಫ್ಲೇಷನರಿ ಪ್ರೆಷರ್ಸ್. ವೋಡಾಫೋನ್ ಗ್ರೂಪ್ ಅವರು ತನ್ನ ಒಂದು 2800 ಕೋಟಿಯನ್ನ ರೀಪೇಮೆಂಟ್ ಮಾಡುವ ಸಲುವಾಗಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ಅವರ ಒಂದು 3% ಸ್ಟೇಕ್ ಅನ್ನ ಇಂಡಸ್ ಟವರ್ಸ್ಗೆ ಸೇಲ್ ಮಾಡ್ತಿದ್ದಾರೆ. ಈ ಒಂದು ಕ್ರಮ ಅದರ ಒಂದು ಜಾಗತಿಕ ಪುನರಚನೆಯ ಭಾಗವಾಗಿದೆ ಅಂತ ಹೇಳ್ಬೋದು. ವೋಡಾಫೋನ್ ಐಡಿಯಾದ ಆರ್ಥಿಕ ಸಂಕಷ್ಟಗಳನ್ನ ಎತ್ತಿ ತೋರಿಸ್ತಿರ್ಬೇಕಾದ್ರೆ ಟವರ್ ಕಂಪನಿಯಲ್ಲಿ ಏನಾಗ್ತಿದೆ ಗೊತ್ತಾ? ಭಾರತಿ ಕನ್ಫರ್ಮ್ಸ್ ಏರ್ಟೆಲ್ಸ್ ಡಾಮಿನೆನ್ಸ್ ಅಂತ ಹೇಳ್ಬೋದು. ನಂಬರ್ 3, ಸೌದಿ ಅರೇಬಿಯಾ ಇಸ್ ಫೇಸಿಂಗ್ ಗ್ರೋಯಿಂಗ್ ಚಾಲೆಂಜಸ್ ಟು ಆಯಿಲ್ ಡಾಮಿನೆನ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಒಪೆಕ್ ಪ್ಲಸ್ ಈ ಮೆಂಬರ್ಸ್ ಏನ್ ಮಾಡ್ತಿದ್ದಾರೆ ಗೊತ್ತಾ? ಅವರ ಒಂದು ಪ್ರೊಡಕ್ಷನ್ ನ US ಶೇಲ್ ಅಲ್ಲಿ ಕಾಂಪಿಟೇಷನ್ ಬೆಳಿಬೇಕು ಅಂತಾನೆ ಪುಷ್ ಮಾಡ್ತಿದ್ದಾರೆ. ಹಾಗೇನೆ ಇದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು,
ನೋಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ಹೈ ಆಯಿಲ್ ಪ್ರೈಸ್ ಬಂದು $1 ಟ್ರಿಲಿಯನ್. ಇದು ರಿಯಾದ್ ಕರೆಂಟ್ ಸಿಚುವೇಶನ್ ಅನ್ನ ಎದುರಿಸ್ತಿದೆ. ಬೆಲೆಗಳನ್ನ ನಾವು ನೋಡ್ತಿದೀವಿ ಅಂದಾಗ ಮಾರುಕಟ್ಟೆ ಪಾಲನ್ನ ಉಳಿಸ್ಕೊಳ್ಬೇಕು ಅಂತಾನೆ ಜಾಗತಿಕ ಶಕ್ತಿಯ ಡೈನಾಮಿಕ್ ಏನಿದೆ ಇದು ಒಂದು ಸಮರ್ಥವಾಗಿ ಕೆಲಸ ಮಾಡಬೇಕು ಅಂತ ಮರುರೂಪಿಸ್ತಿದೆ. ನಂಬರ್ 4, ಭಾರತದ ಬ್ಯಾಂಕಿಂಗ್ ಏನಿದೆ ಇದರ ಒಂದು ಲಿಕ್ವಿಡಿಟಿ ಹೆಚ್ಚುವರಿ ಏನಿಲ್ಲ ಅಂತಂದು $1 ಟ್ರಿಲಿಯನ್ ತಲುಪ್ತಿದೆ. ಸ್ಟಿಮ್ಯುಲೇಟೆಡ್ ಬೈ ಗವರ್ಮೆಂಟ್ ಸ್ಪೆಂಡಿಂಗ್ ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೆ ಬರುವಂತಹ ಟ್ಯಾಕ್ಸ್ ಏನೇ ಇದ್ರೂ ಕೂಡ ಫೋರೆಕ್ಸ್ ಇಂಟರ್ವೆನ್ಷನ್ಸ್ ಆರ್ ಲೈಕ್ಲಿ ಟು ಟೈಟನ್ ಲಿಕ್ವಿಡಿಟಿ. ಅಂದ್ರೆ ಅಲ್ಪಾವಧಿಯಲ್ಲಿ ಸ್ವಲ್ಪ ಸಮಯದಲ್ಲೇ ಸಾಲದ ವೆಚ್ಚವನ್ನು ಕೂಡ ಜಾಸ್ತಿ ಮಾಡಬಹುದು. ಸ್ನೇಹಿತರೆ, ಇದು ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.